ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮೈಂಡ್ ಅಂಡ್ ಮಿಸ್ಟ್ರಿ. ಇಂದು ನಾವು ನೋಡ್ತಿರೋದು ಉತ್ತರ ಪ್ರದೇಶದ ನೋಯ್ಡಾದಲ್ಲಿ ನಡೆದ ಡಬಲ್ ಮರ್ಡರ್ ಪ್ರಕರಣ. ಈ ಪ್ರಕರಣದಲ್ಲಿ ತುಂಬಾ ಇನ್ವೆಸ್ಟಿಗೇಷನ್ ಆಯ್ತು, ಹಾಗೆ ತುಂಬಾ ಡೌಟ್ಸ್ ಕೂಡ ಬಂತು. ಮೀಡಿಯಾ ತುಂಬಾ ತೀರ್ಪು ಕೊಟ್ಟು, ಆದ್ರೆ ಕೋರ್ಟ್ ತೀರ್ಪು ಕೂಡ ಕೊನೆಗೆ ಚೇಂಜ್ ಆಯ್ತು. ಆದ್ರೆ ಒಂದೇ ಪ್ರಶ್ನೆ, ನಿಜವಾಗಿ ಆ ರಾತ್ರಿ ಏನಾಯ್ತು? 2018 ಮೇ 16 ಫ್ರೈಡೆ ಮಾರ್ನಿಂಗ್ ಉತ್ತರ ಪ್ರದೇಶದ ನೋಯ್ಡಾ ಸೆಕ್ಟರ್ 25 ಜಲ್ವಾಯು ವಿಹಾರ್ನಲ್ಲಿ ಡಾಕ್ಟರ್ ರಾಜೇಶ್ ಮತ್ತೆ ನುಪುರ್ ಅವರ ಮನೆಯಲ್ಲಿ ಅವ್ರ ಮಗಳು ಆರೋಷಿ ತನ್ನ ರೂಮ್ ನಲ್ಲಿ ಮಲ್ಕೊಂಡಿದ್ಲು. ಸೊ ಮಾರ್ನಿಂಗ್ ಎದ್ದು ನೋಡಿದಾಗ ಆರೋಷಿ ಡೆಡ್ ಬಾಡಿ ಇತ್ತು. ಡೆಡ್ ಬಾಡಿ ಹೆಂಗಿತ್ತು ಅಂದ್ರೆ ತಲೆ ಫುಲ್ಲು ಗಾಯ ಆಗಿತ್ತು. ಆದ್ರೆ ಒಂದ್ ಥಿಂಗ್ ಏನ್ ನೋಟಿಸ್ ಮಾಡ್ಬೇಕು ಅಂದ್ರೆ ಮನೆ ಡೋರು ಒಳಗಡೆಯಿಂದಾನೇ ಲಾಕ್ ಆಗಿತ್ತು. ಆಸ್ ಯೂಶುವಲ್ ಫಸ್ಟಿಗೆ ಡೌಟ್ ಯಾರ ಮೇಲೆ ಬರುತ್ತೆ? ಮನೇಲಿ ಕೆಲಸ ಮಾಡ್ತಿದ್ ಹೇಮರಾಜ್ ಅನ್ನೋನ್ ಮೇಲೆ. ಬಿಕಾಸ್ ಏನ್ಬೇಕಂದ್ರೆ ಆ ದಿನ ಅವ್ನ್ ಮನೆಗ್ ಕೆಲ್ಸಕ್ಕೂ ಬಂದಿಲ್ಲ, ಅವ್ನ್ ಫೋನ್ ಕೂಡ ಸ್ವಿಚ್ ಆಫ್ ಇತ್ತು. ಪೊಲೀಸ್ನವ್ರು ಏನ್ ಅನ್ಕೊಂತಾರಂದ್ರೆ ಹೇಮರಾಜ್ ಓಡೋಗಿದ್ದಾನೆ, ಕೊಲೆ ಮಾಡಿದಾನೆ ಅಂತ ಹೇಳಿ ಅವನ ಮೇಲೆ FIR ಹಾಕ್ತಾರೆ. ನಾವು ಲಾಸ್ಟ್ ಏನ್ ಅನ್ಕೊಂಡಿದ್ವಿ, ಹೇಮರಾಜ್ ಓಡೋಗಿದ್ದಾನೆ, ಅವನ ಮೇಲೆ ಪೊಲೀಸ್ನವ್ರು FIR ಹಾಕಿದ್ರು. ಬಟ್ ಸ್ಟೋರಿ ಇಲ್ಲಿಗೆ ಎಂಡ್ ಆಗಲಿಲ್ಲ. ನೆಕ್ಸ್ಟ್ ಡೇ ಮೇ 17 ಮನೆಯವರೆಲ್ಲ ಮೇಲ್ ಹೋಗಿ ನೋಡಿದ್ರೆ ಮತ್ತೊಂದು ಶಾಕ್. ಅಲ್ಲಿ ಅವ್ರು ಎಕ್ಸ್ಪೆಕ್ಟೇ ಮಾಡಿದಲ್ಲ. ಓಕೆ, ಯಾರು ಕೊಲೆ ಮಾಡಿದಾರ, ಯಾರು ಓಡೋಗಿದಾರ ಅಂತ FIR ಆಗಿತ್ತು, ಹೇಮರಾಜ್ ಅವನ್ ಡೆಡ್ ಬಾಡಿ. ಸೇಮ್ ಆರೋಷಿ ಡೆಡ್ ಬಾಡಿ ಹೇಗಿತ್ತು, ಸೇಮ್ ಅದೇ ತರ ಹೇಮರಾಜ್ ಡೆಡ್ ಬಾಡಿ ಕೂಡ ಇತ್ತು. ಈಗ ಮನೆಯವರಿದ್ದವರಿಗೆ ಒಂದೇ ಕ್ವಶನ್ ಬರುತ್ತೆ, ಏನು ಅಂದ್ರೆ ಸೊ ಮನೆ ಡೋರ್ ಔಟ್ ಸೈಡ್ ಇಂದ ಏನೂ ಆಗಿಲ್ಲ, ಒಳಗಡೆಯಿಂದಾನೇ ಲಾಕ್ ಆಗಿದೆ. ಔಟ್ ಸೈಡ್ ಇಂದ ಬಂದು ಯಾರು ಕೊಲೆ ಮಾಡಕ್ ಚಾನ್ಸ್ ಇಲ್ಲ. ಸೊ ಒಳಗಡೆಯಿಂದ ಲಾಕ್ ಆಗಿದ್ ಮನೆಯಲ್ಲಿ ಇಬ್ರು ಕೊಲೆ ಆಗುತ್ತೆ. ಔಟ್ ಸೈಡರ್ಸ್ ಯಾರು ಒಳಗ್ ಬರಕ್ಕಾಗಲ್ಲ. ಹಾಗಿದ್ರೆ ಒಳಗಿರೋರು ಕೊಲೆ ಮಾಡಿದವ್ರು ಯಾರು? ಸೊ ಇದೆಲ್ಲ ಆದ್ಮೇಲೆ ಈ ಪ್ರಕರಣ ಕಂಪ್ಲೀಟ್ ಆಗಿ ಹೊಸ ಟರ್ನೇ ಪಡ್ಕೊಳ್ಳುತ್ತೆ. ಸೊ ನಾರ್ಮಲ್ ಆಗಿ ಏನಾಗುತ್ತೆ ಅಂದ್ರೆ, ಈಗ ಪೊಲೀಸ್ನವ್ರು ಪ್ರಾಪರ್ ಆಗಿ ಇನ್ವೆಸ್ಟಿಗೇಷನ್ ಮಾಡ್ಲಿಲ್ಲ ಅಂದ್ರೆ ಮೀಡಿಯಾದವರೆಲ್ಲ ಒತ್ತಡ ಹಾಕಕ್ ಸ್ಟಾರ್ಟ್ ಮಾಡ್ತಾರೆ, ಇದನ್ನ CBI ಕೊಡಿ ಅಂತ ಹೇಳಿ. CBI ಕೂಡ 2 times ಇನ್ವೆಸ್ಟಿಗೇಷನ್ ಮಾಡ್ತು. ಫಸ್ಟ್ ಒಂದು CBI ತಂಡ ಬಂತು. ಅವ್ರೇನ್ ರಿಪೋರ್ಟ್ ಕೊಡ್ತಾರಂದ್ರೆ, ಓಕೆ, ಔಟ್ ಸೈಡ್ ಇಂದ ಡೋರ್ ಏನು ಒಡೆದಾಕಿಲ್ಲ, ಏನು ಮಾಡಿಲ್ಲ, ಅಂದ್ರೆ ಇನ್ಸೈಡ್ ಇರೋರೆ ಕೊಲೆ ಮಾಡಿರ್ತಾರೆ, ಅಂದ್ರೆ ಮನೆಯಲ್ಲಿರೋ ತಂದೆ ತಾಯಿ ಮಾಡಿದಾರೆ ಅಂತ ಹೇಳಿ ರಿಪೋರ್ಟ್ ಕೊಡ್ತು. ಆದ್ರೆ ಏನಾಯ್ತು ಅಂದ್ರೆ CBIದು ಸೆಕೆಂಡ್ ಟೀಮ್ ಬರುತ್ತೆ, ಅವ್ರು ಕೂಡ ಮತ್ತೆ ಇನ್ವೆಸ್ಟಿಗೇಷನ್ ಮಾಡ್ತಾರೆ. ಸೇಮ್ ಕೊಲೆ ಪ್ರಕರಣ 2012 ನಲ್ಲಿ ಚಾರ್ಜ್ ಶೀಟ್ ಆಯ್ತು. ಮತ್ತೆ ಯಾರು ಕೊಲೆ ಮಾಡಿದ್ರು, ಆರೋಷಿ ಸ್ವಂತ ತಂದೆ ತಾಯಿನೇ ಕೊಲೆ ಮಾಡಿದ್ರ ಅಂತ ಹೇಳಿ 2013 ಗೌಜಿಯಾಬಾದ್ ಸ್ಪೆಷಲ್ ಕೋರ್ಟು ಅವರಿಬ್ಬರಿಗೆ ಜೀವಾವಧಿ ಶಿಕ್ಷೆ ಕೊಡುತ್ತೆ. ಇನ್ನೇನು ಓಕೆ, ಈ ಕೇಸ್ ಸಾಲ್ವ್ ಆಯ್ತು, ಆರೋಷಿ ಮತ್ತೆ ಹೇಮರಾಜ್ ಕೊಲೆ ಮಾಡಿದವ್ರು ಯಾರು ಅಂತ ಗೊತ್ತಾಯ್ತು ಅನ್ನೋ ಟೈಮಲ್ಲೇ 2017 ಮತ್ತೆ ಸ್ಟೋರಿ ಚೇಂಜ್ ಆಗುತ್ತೆ. ಸೊ ಅಲಹಾಬಾದ್ ಹೈಕೋರ್ಟ್ ಏನ್ ಹೇಳುತ್ತಂದ್ರೆ, ಸೊ ನಮ್ಮ ಹತ್ರ ಈಗಿರೋ ಇನ್ವೆಸ್ಟಿಗೇಷನ್ ರಿಪೋರ್ಟ್ಸು ಮತ್ತೆ ಎವಿಡೆನ್ಸು ಯಾವುದೇ ರೀತಿ ಡೌಟ್ ಬರಲ್ಲ, ಇವ್ರು ಕೊಲೆ ಮಾಡಿದಾರೆ ಅನ್ನೋದು ನಾವು 100% ಆಗಿ ಇವ್ರು ಕೊಲೆ ಮಾಡಿದಾರೆ ಅಂತ ಹೇಳಕ್ ಆಗಲ್ಲ ಅಂತ ಹೇಳಿ ಸೊ ಅವ್ರನ್ನ ಬಿಡುಗಡೆ ಮಾಡ್ತಾರೆ. ಸೊ 2026 ಈ ಕೇಸ್ ಅಫಿಷಿಯಲ್ ಆಗಿ ಅನ್ರಿಸಾಲ್ವ್ ಆಗಿ ಉಳಿದಿದೆ. ಸೊ ಇವಾಗ ನಿಮ್ಗೆ ಏನ್ ಅನ್ಸ್ತಿದೆ ಅಂದ್ರೆ, ಸೇಮ್ ನಂಗೂ ಕೂಡ ಇದೇ ಡೌಟ್ ಬಂದಿತ್ತು. ನಾರ್ಮಲ್ ಆಗಿ ಈ ಪ್ರಕರಣದಲ್ಲಿ ಏನಾಗಿರ್ಬೋದು, ಅಂತಿಮವಾಗಿ ಯಾರು ಕೊಲೆ ಮಾಡಿರ್ಬೋದು? ಮನೆ ಒಳಗಡೆಯಿಂದ ಲಾಕ್ ಆಗಿದ್ದ ಬಾಗ್ಲು, 2 ಡೆಡ್ ಬಾಡಿ, ಮತ್ತೆ ಎವಿಡೆನ್ಸ್ ಕೂಡ ಇಲ್ಲ. ಈ ಎಲ್ಲಾ ಕ್ವಶನ್ಗೂ ಇಂದಿಗೂ ಕೂಡ ಯಾವುದೇ ರೀತಿ ಆನ್ಸರ್ ಅನ್ನೋ ಸಿಕ್ಕಿಲ್ಲ. ಸೊ ಇದಾಗಿತ್ತು ನೋಯ್ಡಾದ ಡಬಲ್ ಮರ್ಡರ್ ಪ್ರಕರಣ. ಸೊ ಈ ವಿಡಿಯೋದಲ್ಲಿ ನಾವೇನ್ ಇನ್ಫಾರ್ಮೇಶನ್ ಶೇರ್ ಮಾಡಿದೀವಿ, ಈ ಇನ್ಫಾರ್ಮೇಶನ್ ಎಲ್ಲ ಬಂದು ಕೋರ್ಟ್ ಎವಿಡೆನ್ಸ್ ಆಧಾರದ ಮೇಲೆ ಮಾತ್ರ ನಾನು ಈ ಪ್ರಕರಣ ಹಂಚ್ಕೊಂಡಿದ್ದೇನೆ. ಸೊ ಯಾರ ಮೇಲೆ ನೇರ ಆರೋಪ ಮಾಡೋ ಉದ್ದೇಶ ನಮ್ಗಿಲ್ಲ. ಇಂತಹ ನೈಜ ಭಾರತೀಯ ಅಪರಾಧ ಪ್ರಕರಣ ಬಗ್ಗೆ ಇನ್ನಷ್ಟು ವಿಡಿಯೋ ನೋಡಲು ಮೈಂಡ್ ಅಂಡ್ ಮಿಸ್ಟ್ರಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ನ ಪ್ರೆಸ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ನಿಜವಾದ ಅಪರಾಧ ಪ್ರಕರಣಗಳೊಂದಿಗೆ ಭೇಟಿಯಾಗೋಣ. ಸೊ ಅಲ್ಲಿಯವರೆಗೆ ಟೇಕ್ ಕೇರ್.